ಆನಂದ್ ಅವರೇ, ಅಹಿಂದ ಕಾರ್ಡ್ ಅನ್ನ ಸಿದ್ದರಾಮಯ್ಯನವರು ಅವರ ಕುರ್ಚಿಗೆ ಯಾವಾಗೆಲ್ಲ ಆಪತ್ತು ಬರುತ್ತೆ ಅವಾಗೆಲ್ಲ ಪ್ರಯೋಗ ಮಾಡ್ತಾರೆ. ಈಗಲೂ ಕೂಡ ಅಂತ ಪ್ರಯತ್ನಗಳಾಗ್ತಾ ಇತ್ತು. ಆದ್ರೆ ಈಗ ಇನ್ನೊಂದು ಕಾರ್ಡ್ ಕೂಡ ಆಚೆಗೆ ಬರ್ತಾ ಇದೆ. ಎನ್ವಾಸ್ ಆಗಿ ಒಕ್ಕಲಿಗರು ಹಾಗೆ ಲಿಂಗಾಯತರು ವೋಟ್ ಹಾಕಿದ್ದೇವೆ ಡಿ ಕೆ ಶಿವಕುಮಾರ್ ಅವರ ಮುಖ ನೋಡ್ಕೊಂಡು. ಈಗ ಇನ್ ಕೇಸ್ ಡಿ ಕೆ ಶಿವಕುಮಾರ್ ಅಧಿಕಾರ ಕೊಡದೆ ಹೋದ್ರೆ ಮತ್ತೆ ಆ ವೋಟ್ಗಳು ಸ್ಪ್ಲಿಟ್ ಆಗುತ್ತೆ, ಕಾಂಗ್ರೆಸ್ ಕಡೆ ಮತ್ತೆ ಬರೋದೇ ಇಲ್ಲ. ಇಂಥದ್ದೊಂದು ಸ್ಟ್ರಾಂಗ್ ಮೆಸೇಜ್ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಪಾಸ್ ಮಾಡೋ ಪ್ರಯತ್ನ ಆಗ್ತಾ ಇದೆ. ನೋಡಿ, ಮೊದಲನೇದಾಗಿ ನಮ್ಮ ಕರ್ನಾಟಕದ ಜನತೆ ಏನು 134, 136 ಸೀಟ್ ಕೊಟ್ಟಿದ್ದಾರೆ, ಮೆಜಾರಿಟಿ ಸೀಟು. ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಫಸ್ಟ್ ಆಫ್ ಆಲ್ ಒಳ್ಳೆ ಆಡಳಿತ ನೀಡಲಿ, ಭ್ರಷ್ಟಾತೀತವಾದಂತಹ ಆಡಳಿತ ಕೊಡ್ತೀವಿ. 136 ಮ್ಯಾನಿಫೆಸ್ಟೋಲ್ಲಿ ಕಾಂಗ್ರೆಸ್ ಪಕ್ಷದವರು ಮೊದಲನೇದಾಗಿ ಇನ್ನೊಂದು ಸ್ಪಷ್ಟಪಡಿಸ್ಬೇಡ, ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ. ಅವ್ರೇನಾದ್ರು ಮಾಡ್ಕೋತಾರೆ ಅವರು. ಆದ ಸಾರ್ವಜನಿಕರಾಗಿ ಅಹಿಂದ ನಾಯಕರಾಗಿ ಹೆಂಗೆ ಹೇಳ್ತೀರಿ? ಇದು ರಾಜ್ಯದ ಜನರು ಕೊಟ್ಟಿರುವ ಅಧಿಕಾರ, ಜನರ ಪರವಾಗಿ ಕೆಲಸ ಮಾಡ್ಲಿ ಅಂತ ಕೊಟ್ಟಿರುವ ಅಧಿಕಾರ ಅಲ್ಲ. ನೀವಿದು ಕೇವಲ ಆಂತರಿಕ ವಿಚಾರ ಅನ್ನೋ ಮಾತ್ರ ನಾನು ಒಪ್ಪುವುದಿಲ್ಲ, ನನಗೆ ಒಬ್ಜೆಕ್ಷನ್ ಇದೆ, ನೀವು ಮುಂದುವರಿಸಿ. ಆಂತರಿಕ ವಿಚಾರ ಆಗಿರ್ಬೋದು, ಅಲ್ಲಿ ಏನೋ ಕಲಹ ಇದೆಯೋ ಸರಿ ಮಾಡ್ತಾರೆ. ಸಾಹೇಬ್ರು ಹೇಳ್ದಂಗೆ, ರವೀಂದ್ರ ರಶ್ಮಿ ಸರ್ ಹೇಳ್ದಂಗೆನೆ ಆಂತರಿಕ ಪ್ರಜಾಪ್ರಭುತ್ವದ ಒಂದು ಮುಖ. ಯಾಕಂದ್ರೆ ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಈ ತರ ಇರಬೇಕು. ಪ್ರಶ್ನೆ ಕೇಳೋರು ಇರಬೇಕು, ಆಡಳಿತ ಮಾಡೋರು ಇರಬೇಕು, ವಿರೋಧ ಪಕ್ಷನೂ ಇರಬೇಕು. ವಿರೋಧ ಪಕ್ಷನೇ ಇಲ್ದಿರಂಗೆ ಮುಗಿಸ್ಬಿಡ್ತೀನಿ ಅನ್ನೋದು ಕೂಡ ಪ್ರಜಾತಂತ್ರ ವ್ಯವಸ್ಥೆಗೆ ಅದು ಮಾರಕ. ಆದ್ರೆ ಇವತ್ತು ಏನು ನೀವ್ ಹೇಳ್ತಾ ಇರೋ ಅಹಿಂದ ಓಟ್ಗಳಾಗ್ಬೋದು ಅಥವಾ ಈ ಒಕ್ಕಲಿಗ ಓಟ್ ಆಗ್ಬೋದು, ಈ ಎಲ್ಲಾ ಸಮೀಕರಣ ಯಾಕಾಗಿದ್ದು ಅಂದ್ರೆ, ಯಾವಾಗ ಬಿಜೆಪಿ ಸರ್ಕಾರ ಇತ್ತು, ಆ ಸರ್ಕಾರ ಇದ್ದಾಗ ನಡೆದ, ಇವಾಗ ಪಂಚ ಗ್ಯಾರಂಟಿಯಿಂದನೇ ಕಾಂಗ್ರೆಸ್ ಸರ್ಕಾರ ಬಂತು ಅನ್ನೋದು ಬಹಳ ದೊಡ್ಡ ಸುಳ್ಳು, ತಪ್ಪು ಮಾಹಿತಿ ಅದು. ನನ್ನ ಕೇಳೋದಾದ್ರೆ, ಆ ಕಾಲದಲ್ಲಿ ಏನ್ ಘಟನೆಗಳು ನಡೀತಾ ಇತ್ತು, ನೋಟು ಬ್ಯಾನ್ ಆಯ್ತು, ಆಮೇಲೆ ಇದಾಯ್ತು, ಅದೇನದು ಕೊರೋನಾ ಬಂತು, ಆಮೇಲೆ 3 ಜನ 4 ಜನ ಸಿಎಂಗಳಾದ್ರು, ಇದೆಲ್ಲರ ನಡುವೆ ಬಂದು ಸ್ವಲ್ಪ ಬರಗಾಲ, ಎಲ್ಲಾ ರೀತಿಯ ಕಾರಣಗಳು ಸೇರ್ಕೊಂಡು ಅವತ್ತಿನ ಕಾಲಕ್ಕೆ ಈ ರೀತಿ ಏನಾದ್ರು ಇವ್ರಿಗೆ ಅಧಿಕಾರ ಕೊಟ್ರೆ, ಏನ್ಕಾರ ಹಿಂದಿನ ಬಾರಿ 2018ರಲ್ಲಿ ಮಾಡಿದಾಗ ಒಂದು ಒಳ್ಳೆ ಅಧಿಕಾರ ಕೊಟ್ಟಿದ್ರು ಕಾಂಗ್ರೆಸ್ ಅನ್ನೋ ಒಂದು ಸಾಫ್ಟ್ ಕಾರ್ನರ್ ಮೇಲೆನೆ ಅವತ್ತು ಕೊಟ್ಟಿದ್ದ ಅಧಿಕಾರ. ಕರ್ನಾಟಕದ ಮತದಾರರು ಯಾವತ್ತೂ ಅದೇ ಪಕ್ಷವನ್ನು ಮತ್ತೊಂದ್ಸಾರಿ ಅಧಿಕಾರ ಅಂದ್ರೆ ಜನರ ನಿರೀಕ್ಷೆ ಏನಿತ್ತು ಅಂದ್ರೆ, ಇದೆಲ್ಲಾ ಕಾರಣದ ಜೊತೆನು ನಮ್ಗೀಗಿರೋ ಕಷ್ಟದಲ್ಲಿ, ಕೊರೋನಾ ಬಂದು ಇಷ್ಟೊಂದು ಕಷ್ಟದಲ್ಲಿದ್ದಾಗ ಭ್ರಷ್ಟಾಚಾರ ನಡೀತು, 70-40% ಇದು ಏನು ಭ್ರಷ್ಟಾಚಾರ, ಇದೆಲ್ಲಾನು ಸಮೀಕರಣಗೊಂಡು ಅವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಾರ್ಜಿನ್ ಏನು ಕೊಡ್ಲಿಲ್ಲ. ಅವತ್ತು ಕೂಡ ಕಾಂಗ್ರೆಸ್ ಕರ್ನಾಟಕದ ಜನತೆಗಳು ಕೂಡ ಕಡಿಮೆ ಮಾರ್ಜಿನ್ ಅಲ್ಲೇ ಗೆದ್ರು, 134, 136 ಸೀಟ್ ಕೂಡ ಬಂದ್ರು. ಬಂದ ನಂತರ ತಮ್ಮ ಜವಾಬ್ದಾರಿ ಏನಿದೆ, ಇವಾಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಕಾಂಗ್ರೆಸ್ನ ಕಾರ್ಯಕರ್ತರು ಅಂತ, ಕಾರ್ಯಕರ್ತರಿಗೆ 2.5 ವರ್ಷ ಆಯ್ತು, ಇವತ್ತಿಗೂ ಕೂಡ ಬೋರ್ಡ್ ಡೈರೆಕ್ಟರ್ ಚೇರ್ಮನ್ ಇದು ಮಾಡ್ತಾ ಇಲ್ಲ, ಬೋರ್ಡ್ ಮೆಂಬರ್ಗಳು ಮಾಡ್ತಾ ಇಲ್ಲ. ಈ ತರ ಪರಿಸ್ಥಿತಿ ಇದೆ. ನೀವ್ ಹೇಳಿದಂಗೆ ದಕ್ಷಿಣ ಕನ್ನಡ ಆಗ್ಬೋದು, ಉತ್ತರ ಕನ್ನಡ ಆಗ್ಬೋದು, ಎಲ್ಲ ಕರ್ನಾಟಕನೇ. ಆ ಭಾಗದ ಜನಗಳು 34 ಜಿಲ್ಲೆಗಳನ್ನು ಅಭಿವೃದ್ಧಿ ಆಗಬೇಕು, ಆ ಜಿಲ್ಲೆಗಳು ಒಬ್ಬ ಪ್ರತಿನಿಧಿ ಇರಬೇಕು, ಪ್ರಾಂತೀಯವಾರು ಆಗ್ಬೋದು, ಜಾತಿವಾರ ಆಗ್ಬೋದು, ಎಲ್ಲಾ ರೀತಿಯೂ ಕೂಡ ನ್ಯಾಯ ಕೊಡಿಸಬೇಕು. ಇದು ಯಾರು ಆಡಳಿತ ಮಾಡ್ತಾ ಇದಾರೋ ಆ ಪಕ್ಷದ ಜವಾಬ್ದಾರಿ ಕೂಡ, ಕರ್ತವ್ಯನೂ ಕೂಡ. ಇಲ್ಲೇನಾಗ್ತಾ ಇದೆ, ಯಾರು ಲಾಬಿ ಮಾಡೋದು ಅನ್ನೋ ತರ ನಡೀತಾ ಇದೆ. ನಡೀತಾ ಇರೋ ಲಾಬಿ ಎಲ್ಲ ಇದು ಜನಕ್ಕೆ ತಾವು ಕೊಟ್ಟಿರುವಂತಹ ಹಕ್ಕನಾಗ್ಬೋದು, ಅದಕ್ಕೆ ನೀವು ಜಸ್ಟಿಸ್ ಕೊಡಿ ಅಂತ ನಮ್ನ ಅಂಬೋಣ. ಆಮೇಲೆ ಎರಡನೇ ಬಂದು ನೋಡಿ ಮೇಡಮ್, ಹೇಳ್ತಾ ಇದೀನಿ, ಈಗ ಸಿದ್ದರಾಮಯ್ಯ ಸಾಹೇಬ್ರ ಕಡೆಗೆ ಅಹಿಂದ ಓಟ್ಗಳು ಹೋಗ್ಬಿಡ್ತದೆ, ಇಲ್ಲ ಈ ಒಕ್ಕಲಿಗರು ಓಟ್ ಹೋಗುತ್ತೆ ಅಂತಾರಲ್ಲ, ಇದೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಇದು ಹಿಂದೆನೆ ಒಂದ್ಸರಿ ಪಾಟೀಲ್ ಸಾಹೇಬ್ರಿದ್ದಾಗ ಅವ್ರಿಗೆ ಮೈಗೆ ಹುಷಾರಿಲ್ಲ ಅಂತ ಏನೋ ರಾಜೀನಾಮೆ ತಗೊಂಡ್ರಾಗ, ರಾಜೀನಾಮೆ ತಗೊಂಡಿದ್ದು ಅವ್ರಿಗೆ ಮೈಗೆ ಹುಷಾರಿಲ್ಲ ಅಂತಾರೆ. ಅವತ್ತು ಹೋಗಿದ್ದು ಲಿಂಗಾಯತ್ ರೋಟ್ ಇವತ್ತು ಕೂಡ ವಾಪಸ್ ಬರೋಕೆ ಬಹಳ ಕಷ್ಟ ಆಗ್ತಾ ಇದೆ. ಈ ರೀತಿ ಯಾವುದೇ ಜಾತಿ ಧರ್ಮದ ಮೇಲೆ ಮಾಡೋದಕ್ಕಿಂತ ಪ್ರಜಾತಂತ್ರ ವ್ಯವಸ್ಥೆ ಏನಿದೆ, ಸಂವಿಧಾನದಲ್ಲಿ ಏನ್ ಕೊಡ್ತಾರೆ ಆ ವ್ಯವಸ್ಥೆ ಮೇಲೆ ನೀವು ಮಾಡಬೇಕು ರಾಜಕಾರಣನ. ಮತ್ತೆ ಎರಡನೇ ಬಹಳ ಮುಖ್ಯವಾಗಿ ಏನಂದ್ರೆ, ಜವಾಬ್ದಾರಿ ಇದೆಯಲ್ಲ, ಶಾಸಕರಾಗಬಹುದು, ಮುಖ್ಯಮಂತ್ರಿಗಳು 34 ಜಿಲ್ಲೆಗಳಿಗೂ ಬೇಕು ರೀ. ಇವತ್ತು ಒಬ್ಬೊಬ್ಬ ಮಂತ್ರಿಗೆ 3 ಖಾತೆಗಳು ಬೇಕಾಗಿಲ್ಲ. ಎಲ್ರು ಕಷ್ಟ ಆಗುತ್ತೆ, ನಿಮ್ಗೂ ಕೂಡ ಇದಿದೆ. ಒಬ್ಬನ್ ಕೊಟ್ಟಿರೋ ಜವಾಬ್ದಾರಿನ ತುಂಬಾ ಅಚ್ಚುಕಟ್ಟಾಗಿ ಮಾಡಬೇಕು, ಜವಾಬ್ದಾರಿಯುತದಿಂದ ಮಾಡಬೇಕು. ಒಬ್ಬೊಬ್ಬರಿಗೆ 3-4 ಇಟ್ಕೊಂಡು ಏನ್ ಪ್ರಯೋಜನ ಇದೆ? ಯಾವ್ದು ಜಸ್ಟಿಸ್ ಕೊಡ್ತೀರಾ? ಇವತ್ತು ಕಾರ್ಯಕರ್ತರಾಗ್ಬೋದು, ಜನರಾಗ್ಬೋದು, ರೈತರಾಗ್ಬೋದು, ಅದೇ ರೀತಿ ವಿರೋಧ ಪಕ್ಷದ ನಾಯಕರುಗಳಿಗೂ ನನ್ನ ಕಿವಿ ಮಾತಿದೆ ನೋಡಿ. ನೀವು 24 ಇದು ಏನಿದ್ದಾರೆ ಇವರು ಲೋಕಸಭಾ ಸದಸ್ಯರಿದ್ದಾರೆ, ಬಹು ಮೆಜಾರಿಟಿ ಬಿಜೆಪಿ ಅವರೇ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಹೋಗಿ ತಟ್ಟಿ ತಗೊಂಬನಿ, ಇವತ್ತು ಮಳೆ ಹಾನಿ ಆಗ್ತಾ ಇದೆ. ನಾನು ಹೇಳ್ತಾ ಇರೋದು ಸರ್, ಇವತ್ತು ತಲಾದಾಯದಲ್ಲಿ ಕರ್ನಾಟಕ ಮುಂದೆ ಇದೆ,
ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಮುಂದೆ ಇದೆ. Power ಸರ್, struggle ಅದೀಗ ಬಂದಿದೆ. ಎದುರಿಗೆ highest ನೇರ tax ಪ್ರಶ್ನೆ payer ನಾವು ಕರ್ನಾಟಕದ ಇದ್ದೀವಿ. ನಾನ್ ಕೇಳ್ತಾ ಇರೋದು ಸರ್, ನಿಮ್ಮ ಕರ್ನಾಟಕದ ಕಳಕಳಿ ಕಾಳಜಿ ಜನತೆಯ ಎರಡಕ್ಕೂ ಪರವಾಗಿ ಕೂಡ ಸರ್, ಗೌರವವನ್ನ ಮೇಡಮ್ ಒಂದು ನಿಮಿಷ. ಸಲ್ಲಿಸ್ತಾ, ಬಟ್ ಕರ್ನಾಟಕದ ಇವತ್ತು ವಿಚಾರ ಜನತೆಯ ಇರೋದು- ಪರವಾಗಿ ಇಬ್ಬರು ಆಯ್ತು. ಬಹಳ ದೊಡ್ಡ ಜವಾಬ್ದಾರಿ ಇದೆ. ನಾನು ಅದಕ್ಕೆ ಹೇಳಿದೆ ಸರ್, ನಿಮ್ಮ ಕಾಂಗ್ರೆಸ್ ಆಗ್ಬೋದು, ಕಳಕಳಿಗೆ ಬಿಜೆಪಿ ಆಗ್ಬೋದು, ಗೌರವವನ್ನ ಜೆಡಿಎಸ್ ಸಲ್ಲಿಸ್ತಾ, ಆಗ್ಬೋದು. ಬಟ್ ಇವತ್ತು ಅಧಿಕಾರ ಹಸ್ತಾಂತರದ ಜಟಾಪಟಿ ಬಗ್ಗೆ ಚರ್ಚೆ ಇರೋದ್ರಿಂದ ಇಟ್ನಾಳ್ ಸರ್ ಬಸವರಾಜ್. ಈಗ ಆಂತರಿಕ ಡೆಮೋಕ್ರಸಿ ಅಂತ ಹೇಳಿ ಕರೀತಿದ್ದಾರೆ. ಆಯ್ತು, ಅಧಿಕಾರ ಬೇಕು ಅಂತ ಹೇಳಿ ಮುಕ್ತವಾಗಿ ಬೇಡಿಕೆ ಇಡುವಂತಹ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷದಲ್ಲಿದೆ, ಸರಿಯೇ. ಬಟ್ ಈ ಜಗಳ ಆಗ್ತಿರೋದು ಯಾರಿಬ್ಬರ ನಡುವೆ? ಒಬ್ರು ಪಕ್ಷನಿಷ್ಠರು, ಸಂಘಟನಾ ಚತುರರು, ಮತ್ತೊಬ್ರು ಮಾಸ್ ಲೀಡರ್. ಈ ಇಬ್ಬರು ಮದಗಜಗಳ ನಡುವಿನ ಕಾದಾಟದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನ ಕತೆ ಏನು ಸರ್? ಇಟ್ಸ್ ನಾಟ್ ಅ ಈಸಿ ಟಾಸ್ಕ್ ಹ್ಯಾಂಡಲ್ ಮಾಡೋದು ಕೂಡ. ಇಬ್ರಲ್ಲಿ ಒಬ್ರಿಗೆ ಬೇಸರ ಆದ್ರೂ ಕೂಡ ಬಹುಶಃ ರವೀಂದ್ರ ರೇಷ್ಮೆ ಸರ್ ಹಿಂದಿನ ಎಕ್ಸಾಂಪಲ್ ಕೊಟ್ಟಂಗೆ ಈಗಲೂ ಕೂಡ ಬಿರುಕು ಈಗ ಇರೋದು ಮತ್ತಷ್ಟು ದೊಡ್ಡದಾಗೋದು ಎಲ್ಲಾ ಪಾಸಿಬಿಲಿಟೀಸ್ ಇದೆ. ಅಷ್ಟು ದೀರ್ಘಕ್ಕೆ ಹೋಗಲಾರದು ಅಂತ ನನ್ನ ಅಬ್ಸರ್ವೇಷನ್. ಆದರೂ ಕೂಡ ತನ್ವೀರ್ ಸೇಠ್ ಬೆಳಗ್ಗೆ ಹೇಳಿದ್ರು ಇದು ಅಪಾಯದ ಹಂತ ತಲುಪುವ ಸಾಧ್ಯತೆ ಇದೆ ಅಂತ. ಆ ಅಪಾಯದ ಹಂತ ಅಂದ್ರೆ ಅದೇನೆ. ಆದ್ರೆ ಈಗ ನಾವು ಚರ್ಚೆ ಮಾಡ್ತಾ ಇರೋದು ಈ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಏನಿದೆ, ಏನಾಗಿತ್ತು, ಇಟ್ ಸ್ಟಾರ್ಟ್ ಫ್ರಮ್ 2023. ಅಲ್ಲಿದೆ ಇದರ ಮೂಲ. ಆ 2023 ಮ್ಯಾಂಡೇಟ್ ಏನಿತ್ತಲ್ಲ, ಅಷ್ಟು ಅಗಾಧ ಮ್ಯಾಂಡೇಟ್ ಏನಿತ್ತಲ್ಲ, ಆ ಮ್ಯಾಂಡೇಟ್ ಬಂದಿದ್ದು ಈ ಎರಡು ಕಾರಣಕ್ಕೆ. ಸಿದ್ದರಾಮಯ್ಯನವರಿಗೆ ವೋಟ್ ಹಾಕಿದ್ರು, ಸಿದ್ದರಾಮಯ್ಯನವರೇ ನಮ್ಮ ಮುಂದಿನ ಮುಖ್ಯಮಂತ್ರಿ ಅಂತ ವೋಟ್ ಹಾಕಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ವೋಟ್ ಹಾಕಿದ್ರು, ಡಿ ಕೆ ಶಿವಕುಮಾರೇ ನಮ್ಮ ಮುಂದಿನ ಮುಖ್ಯಮಂತ್ರಿ ಅಂತ ವೋಟ್ ಹಾಕಿದ್ದಾರೆ. ಇದು ಅಂದಿನ ಸವಾಲಾಗಿತ್ತು ಹೈಕಮಾಂಡ್ ಮುಂದೆ, ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ. ಆವಾಗ ಸಿಕ್ಕಾಪಟ್ಟೆ ಹಗ್ಗ ಜಗಾಟ ಆಯ್ತು, ನಾವು ನೋಡಿದ್ವಿ. ಅವಾಗ ಈ ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಆಗ್ಲಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ ಇವರೆಲ್ಲ ಅನೇಕ ಡಿಸ್ಕಷನ್ ನಂತರ ಒಂದು ತೀರ್ಮಾನಕ್ಕೆ ಬರ್ತಾರೆ. ಸಿದ್ದರಾಮಯ್ಯನವರು ಹಿರಿಯರು, ಮಾಸ್ ಲೀಡರ್ ಆಗಿದ್ದಾರೆ ಮತ್ತು ವೆಲ್ಫೇರ್ ಸ್ಕೀಮ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಹೀಗಾಗಿ ಅವರು ಮುಂದುವರಿಲಿ. ಡಿ ಕೆ ಶಿವಕುಮಾರ್ ಮೇಲೆ ಅವಾಗ ಏನಿತ್ತು ಒಂದು ಡಿಸ್ಅಡ್ವಾಂಟೇಜ್ ಅಂದ್ರೆ ಅವ್ರ ಮೇಲೆ ಅನೇಕ ಆರೋಪಗಳಿದ್ವು, ಕೇಸ್ಗಳಿದ್ವು, ಇಡಿ, ಸಿಬಿಐ. ಅವ್ರೇನಾದ್ರು ಅಧಿಕಾರ ತಗೊಂಡ್ಬಿಟ್ರೆ, ಒಬ್ಬ ಅಧಿಕಾರಸ್ಥ ಮುಖ್ಯಮಂತ್ರಿಯ ಮೇಲೆ ನಾಳೆ ಏನಾದರೂ ಅರೆಸ್ಟ್ ವಾರೆಂಟ್ ಮತ್ತೊಂದು ಬಂದ್ಬಿಟ್ರೆ ಕಾಂಗ್ರೆಸ್ಗೆ ಮುಖಭಂಗ ಆಗ್ತದೆ ಅನ್ನೋ ಒಂದು ಇದರಲ್ಲಿ ಕೊಟ್ಟ ಕೊನೆಗೆ ತೀರ್ಮಾನವಾಗಿದ್ದೇನೋ ಪವರ್ ಮಸ್ಟ್ ಬಿ ಶೇರ್ಡ್ 50-50. ಅದರಲ್ಲಿ ರಿಟರ್ನ್ ಅಗ್ರಿಮೆಂಟ್ ಇರೋದಿಲ್ಲ. ಇಟ್ ಇಸ್ ಕಾಲ್ಡ್ ಜೆಂಟಲ್ಮನ್ಸ್ ವರ್ಲ್ಡ್, ಬಟ್ ಪಾಲಿಟಿಕ್ಸ್ ಇಸ್ ನಾಟ್ ಜೆಂಟಲ್ಮನ್ಸ್ ಗೇಮ್. ದಟ್ಸ್ ಅ ಪ್ರಾಬ್ಲಮ್. ಸೊ ಏನಾಯ್ತು ಈಗ, ಈ ಬಿಹಾರದ ಚುನಾವಣೆ ಬಂದ ತಕ್ಷಣ ಹೈಕಮಾಂಡ್ಗೆ ದೇ ಹ್ಯಾವ್ ಲಾಸ್ಟ್ ದ ಕಮಾಂಡ್. ಹೈಕಮಾಂಡ್ ಮುಖ್ಯ ಅಂದ್ರೆ ಯು ನೀಡ್ ಟು ಕಮಾಂಡ್ ಯುವರ್ ಟೀಮ್. ಆ ಟೀಮ್ ಅನ್ನು ಕಮಾಂಡ್ ಮಾಡೋ ಒಂದು ಆ ತಾಕತ್ತನ್ನ ಈಗ ಕಳ್ಕೊಂಡಿದೆ. ಅದಕ್ಕೋಸ್ಕರ ಇಲ್ಲಿ ಇಬ್ರು ಮದಗಜಗಳು ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ರೈಟ್ ವರ್ಡ್. ಅವರು ಈಗ ದೇ ಆರ್ ಫ್ರೀ ಟು ಫೈಟ್. ಇದು ನಮಗೆ ಆಂತರಿಕ ಪ್ರಜಾಪ್ರಭುತ್ವ ತರ ಕಂಡ್ರೆ ಅದು ತಪ್ಪದು. ಇಟ್ ಇಸ್ ರಿಯಲಿ ಎ ಪವರ್ ಸ್ಟ್ರಗಲ್. ಆಂತರಿಕ ಪ್ರಜಾಪ್ರಭುತ್ವ ಕಾಂಗ್ರೆಸ್ ಅಲ್ಲಿ ಎಂದೂ ಇರಲೇ ಇಲ್ಲ. ಇಟ್ಸ್ ಓನ್ಲಿ ಹೈಕಮಾಂಡ್. ಇಲ್ಲಿ ಹೈಕಮಾಂಡ್ ಆದ್ರೆ ಬಿಜೆಪಿಲಿ ಬೇರೆ ರೀತಿಯ ಹೈಕಮಾಂಡ್ ಇತ್ತು. ಹೀಗಿರುವಾಗ ಮತ್ತೆ ಈಗ ಈ ಸಮಸ್ಯೆ ಏನಾಗ್ಬಿಟ್ಟಿದೆ ಅಂದ್ರೆ, ಎಷ್ಟು ಯಾಕೆ ಜಟಿಲಗೊಳ್ತದೆ ಅಂದ್ರೆ, ಈಗ ಒಬ್ಬ ಸಿದ್ದರಾಮಯ್ಯ ಅಂತ ಒಬ್ಬ ಮುಖ್ಯಮಂತ್ರಿಯನ್ನ ಕೆಳಗೆ ಇಳಿ ಅಂತ ಹೇಳೋದಕ್ಕೆ ಏನು ಕಾರಣಗಳಿದಾವೆ ಅಪಾರ್ಟ್ ಫ್ರಮ್ ಜೆಂಟಲ್ಮನ್ಸ್ ವರ್ಡ್? ಏನ್ ಕಾರಣಗಳಿದೆ? ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿದೆಯಾ? ಏನಾದ್ರೂ ಹಗರಣ ಆಗಿದೆಯಾ? ಅಷ್ಟು ದೊಡ್ಡ ಮಟ್ಟದಲ್ಲಿ ಆರೋಪಗಳಿದಾವೆ, ಆರೋಪ ಇಲ್ಲ ಅಂತಲ್ಲ. ಆದ್ರೆ ಅಷ್ಟು ಸರ್ಕಾರದ ಪೊಲಿಟಿಕಲ್ ಕ್ಯಾಪಿಟಲ್ ಅಂತ ನಾವು ಹೇಳ್ತೀವಿ, ಅದು ಹೋಗಿದೆ ಇಲ್ಲ. ಗವರ್ಮೆಂಟ್ ಸ್ಟಿಲ್ ಎಂಜಾಯ್ ದ ಪೊಲಿಟಿಕಲ್ ಕ್ಯಾಪಿಟಲ್. ಇದು ಆರೋಪಗಳು ನನಗೆ ಗೊತ್ತಿಲ್ಲ, ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತಾ ಇಲ್ವಾ? ಜನರಿಗೆ ಗ್ಯಾರಂಟಿಗಳು ಕೂಡ ಸರಿಯಾಗಿ ತಲುಪ್ತಾ ಇಲ್ಲ. ಅಭಿವೃದ್ಧಿ ಕಡೆಗೆ ಗ್ಯಾರಂಟಿ ಗೊಂದಲದಿಂದಾಗಿ ಅಭಿವೃದ್ಧಿ ಕಡೆ ಗಮನ ಕೊಡೋಕ್ಕಾಗ್ತಿಲ್ಲ. ವಾಲ್ಮೀಕಿ, ಮೂಡಾ ಸೇರಿದಂತೆ ಸಾಲು ಹಗರಣಗಳು, ಭ್ರಷ್ಟಾಚಾರದ ಆರೋಪಗಳು, ಇದು ಸಿದ್ದರಾಮಯ್ಯನವರ ವರ್ಚಸ್ಸಿನ ಮೇಲೆ ಹಾಗಾದ್ರೆ ಪರಿಣಾಮ ಬೀರೋದಿಲ್ಲ? ಅಷ್ಟಾಗಿ ಬೀರಿಲ್ಲ. ಅದು ಏನೋ ಗೊತ್ತಿಲ್ಲ, ಬೀರ್ಬೇಕಾಗಿಲ್ಲ. ಸಿದ್ದರಾಮಯ್ಯನವರು ಸ್ವಲ್ಪ ನೈತಿಕವಾಗಿ ಶಿಥಿಲಗೊಂಡಿದ್ದೆ, ಅದರಿಂದ ಮೂಡ ಶಿಥಿಲಗೊಂಡಿದ್ದಾರೆ ವೈಯಕ್ತಿಕವಾಗಿ. ಆ ತರದವ್ರು ವರ್ಚಸ್ಸು ಅನ್ನೋದಿದೆಯಲ್ಲ, ಯಾವತ್ತೂ ಎದುರಿಸಿರಲಿಲ್ಲ.